ಹಾಯ್ ಫ್ರೆಂಡ್ಸ್, ನಾನು ಸಾಯಿಶರು ಕನ್ನಡ ವ್ಲಾಗ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು. ನಾನಿವತ್ತು ಅತಿ ಹೆಚ್ಚು ಪ್ರೋಟೀನ್ ಇರುವಂತಹ ಆರೋಗ್ಯಕರವಾದ ರುಚಿಯಾದ ಹೆಸರುಕಾಳು ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು, ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಅರ್ಧ ಲೋಟ ಅಕ್ಕಿ, 2 ಲೋಟ ಹೆಸರುಕಾಳು. ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀವಿ ಅದೇ ಲೋಟದಲ್ಲಿ ನಾವು ಹೆಸರುಕಾಳನ್ನ ತೊಗೋಬೇಕು. ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡು ಎಲ್ಲನೂ ನೀಟಾಗಿ 3ರಿಂದ 4 ಸಲ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ, ವಾಶ್ ಮಾಡ್ಕೊತಾ ಇದ್ದೀನಿ. ನಾವು ರಾತ್ರಿ ಮಾಡ್ಕೊಳ್ಳೋದಾದರೆ ಬೆಳಗ್ಗೆನೇ ನೆನೆಸ್ಕೋಬೇಕು, ಅಥವಾ ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸ್ಕೋಬೇಕಾಗುತ್ತೆ. ಇದು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಅಥವಾ ರಾತ್ರಿ ಊಟಕ್ಕಾದರೂ ನಾವು ಮಾಡ್ಕೋಬೋದು. ಡಯಟ್ ಫುಡ್ ಸಹ ಹೌದು ಇದು. ನೋಡಿ, 3ರಿಂದ 4 ಸಲ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ನಂತರ ನಾವು ರುಬ್ಕೊಳ್ಳೋಕ್ಕೆ ಈರುಳ್ಳಿ, ಜೀರಿಗೆ, ಶುಂಠಿ, ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈರುಳ್ಳಿ ದಪ್ಪ ಈರುಳ್ಳಿನಾದರೂ ತೊಗೋಬೋದು. ನಾನು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಡೈಜೆಷನ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಎಲ್ಲನೂ ಹಾಕ್ಕೊಂಡು ಕಾಳೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ದೋಸೆ ಮೇಲಾದರೂ ಹಾಕೋಬೋದು. ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ದೋಸೆ ಮೇಲಾದರೂ ಹಾಕ್ಬೋದು, ಅಥವಾ ರುಬ್ಬಕ್ಕೆ ಹಾಕ್ಬೋದು. ದೋಸೆ ಮೇಲೆ ಹಾಕಿದ್ರೆ ಅದು ತೆಳು ಹಾಕಿರ್ತೀವಲ್ಲ ದೋಸೆ, ಅದು ಈರುಳ್ಳಿ ಎಲ್ಲ ಹಾಗೆ ಎದ್ದು ಬರುತ್ತೆ. ಹಾಗಾಗಿ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಸಣ್ಣ ಸಣ್ಣ ಪುಟ್ ದೋಸೆ ಮಾಡ್ಕೊಂಡಾದರೂ ಹಾಕೋಬೋದು. ದೊಡ್ಡ ದೋಸೆಗೆ ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಬೇಕಾದ್ರೆ ಮಾಡ್ಬೋದು. ನಾನು ಅದೇನೂ ಹಾಕಿಲ್ಲ, ಬರೀ ದೋಸೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿದೆ ಇಟ್ಟು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಮತ್ತೆ ನಾನು ತಿರುಗಿಸ್ಕೊಂಡು ನೋಡಿ, ಹೆಂಚು ಕಾಯ್ದಿದೆ. ಇವಾಗ ದೋಸೆ ಹಾಕ್ಕೊತೀನಿ. ನೋಡಿ, ಹೊಗೆ ಬರ್ತಾಯಿದೆ ಹೆಂಚು. ಇವಾಗ ನಾನು ದೋಸೆ ಹಾಕೋತಿದ್ದೀನಿ. ನಾವು ದೋಸೆನ ನಿಮ್ಗೆ ಹೆಂಗೆ ಬೇಕು ಆ ಥರ ಹಾಕ್ಕೊಳ್ಳಿ. ದಪ್ಪದಾಗಿ ಬೇಕಾದರೆ ದಪ್ಪದಾಗಿ, ತೆಳು ಬೇಕಾದರೆ ತೆಳುವಾಗಿ ಹಾಕ್ಕೊಂಡು ದೋಸೆ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಬೇಕು. ಯಾಕೆಂದರೆ ಇದು ಫರ್ಮೆಂಟೇಷನ್ ಆಗೋಕ್ಕೆ ಬಿಡೋಲ್ಲ. ನಾವು ಆಗ ರುಬ್ಬಿ ಆವಾಗ ಮಾಡ್ಕೊಳ್ಳೋ ಅಂಥ ದೋಸೆ ಇದು. ಹಾಗಾಗಿ ಅದ್ರ ಮೇಲೆ ಮುಚ್ಚಲಿಲ್ಲ ಅಂದರೆ ಅಲ್ಲಲ್ಲೇ ವೈಟ್ ಅನ್ನಿಸ್ತಾ ಇರ್ತದೆ. ಮುಚ್ಚಿದ್ರೆ ಏನೂ ಅನಿಸೋದಿಲ್ಲ. ಹಬೆನಲ್ಲಿ ಬೇಯುತ್ತಲ್ಲ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪ ಬೇಕಾದರೂ ಹಾಕೋಬೋದು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಮತ್ತೆ ಟರ್ನ್ ಮಾಡಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಎರಡೂ ಕಡೆ ಬೇಯಿಸ್ಕೊಂಡ ನಂತರ ನಾವು ತೆಂಗಿನಕಾಯಿ ಚಟ್ನಿ ಜೊತೆ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಇವಾಗ ತೊಗೊಳ್ತಾ ಇದ್ದೀನಿ ಸರ್ವಿಂಗ್ ಪ್ಲೇಟ್ಗೆ. ತೆಂಗಿನಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ಹೆಸರುಕಾಳು ದೋಸೆ ತಿನ್ನಲು ಸಿದ್ಧ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.